ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾನೆ ಇದೀನಿ ಸರ್. ಯಾರು ಇಷ್ಟ ಮೇಡಮ್? ಗಿಲ್ಲಿ. ಯಾಕೆ ಮೇಡಮ್? ಗಿಲ್ಲಿದು ಕಾಮಿಡಿದು ಚೆನ್ನಾಗಿರುತ್ತೆ, ಬಟ್ ಅವ್ರ ಕ್ಯಾಪ್ಟನ್ಸಿನೂ ಚೆನ್ನಾಗಿತ್ತು. ಅವ್ರು ಆಟ ಆಡೋದೆಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿ ಆಗ್ತಿದೆ. ಈಗ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅಂತ ಮನೆಯವರೆಲ್ಲ ಹೇಳಿದ್ರು. ಇಲ್ಲ, ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹೇಳ್ಬಿಟ್ರಲ್ಲ, ಅವ್ರು ಕರೆಕ್ಟಾಗಿ ಗೇಮ್ ಆಡಿದ್ರು ಅಂತ. ಓಕೆ, ಈಗ ಇನ್ನೊಂದು ಸುದೀಪ್ ಸರ್ ಹೇಳಿದ್ರು ಗಿಲ್ಲಿ ನೀನು ಗೆಲ್ಲು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಹೌದು ಸರ್, ಚೆನ್ನಾಗಿ ಅನ್ನಿಸ್ತು. ಗೆಲ್ತಾರಾ? ಗೆಲ್ತಾರೆ ಸರ್. ಗಿಲ್ಲಿನೇ ಗೆಲ್ಲೋದಾ? ಗಿಲ್ಲಿನೇ ಗೆಲ್ತಾರೆ 100%. ಗಿಲ್ಲಿ ಬಿಟ್ರೆ ಯಾರು ಮ್ಯಾಮ್? ಗಿಲ್ಲಿ ಬಿಟ್ಟರೆ ಧನುಷ್ ಬರ್ಬೋದು. ಧನುಷ್ ಅಂಡ್ ಗಿಲ್ಲಿ ಅಂತ ಹೇಳ್ತಾರೆ, ಬಟ್ ಅದ್ರಲ್ಲಿ ಗೆಲ್ಲೋದೇ ಗಿಲ್ಲಿ. ಓಕೆ, ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಗಲಾಟೆ. ಗೆಲ್ಲೋದೇ ಬೇಡ ಬೇಡ, ಅವ್ರು ಜಸ್ಟ್ ಇರ್ಬೇಕಷ್ಟೇ. ಲಾಸ್ಟ್ ಟೈಮ್ ಅಲ್ಲಿ ರಶ್ಮಿ ಅವ್ರು ಹೋದ್ರಲ್ಲ, ಆ ತರ ಇವ್ರನ್ನು ಹೋಗ್ತಾರೆ ಅಂತ ನಾವಂತೂ ಅನ್ಕೊಂಡಿದ್ವಿ. ಓಕೆ, ಟಾಪ್ 5 ಅಲ್ಲಿ ಅವರಿದ್ದು, ಆಮೇಲೆ ಅವರೇ ಫಸ್ಟ್ ಬರ್ತಾರೆ. ಅದಾದ್ಮೇಲೆ ಗಿಲ್ಲಿನೇ ಬರೋದು ಸ್ಟೇಜ್ ಹತ್ರ ಅಂತಾನೆ ಹೇಳ್ತೀವಿ. ಗಿಲ್ಲಿ ಪಕ್ಕದಲ್ಲಿ ಯಾರು ಇರ್ತಾರೆ? ಇನ್ನೊಬ್ರು ಬೇಕಲ್ಲ. ಗಿಲ್ಲಿ ಪಕ್ಕದಲ್ಲಿ ಇರ್ಬೋದು, ಧನುಷ್ ಇರ್ಬೋದು, ಇಲ್ಲ ಅಂದ್ರೆ ಕಾವ್ಯ ಇರ್ಬೋದು. ಈಗ ಅಶ್ವಿನಿಲಿ ಯಾವ ಗುಣ ನಿಮ್ಗೆ ಇಷ್ಟ ಆಗಲ್ಲ? ಅಯ್ಯೋ, ಅದು ಯಾವಾಗೂ ಮಾತಾಡ್ತಾನೆ ಇರ್ತಾರೆ, ಕಿರಿಕ್ ಮಾಡ್ತಾನೆ ಇರ್ತಾರೆ, ಏನಾದ್ರು ಒಂದು ವಿಷಯ ತಗೊಂತಾರೆ, ಸುಮ್ನೆ ಅಳ್ತಾ ಇರ್ತಾರೆ. ಅವ್ರು ಅಳೋದನ್ನು ಅದನ್ನು ನಾಟಕ ಅಂತಾನೆ ಕಾಣುತ್ತೆ ಎಲ್ಲರಿಗೂ. ಈಗ ಅವರಿಗೆ ಏಕವಚನದಲ್ಲಿ ಅವ್ರು ಬೇರೆಯವ್ರಿಗೆ ಮಾತಾಡ್ಬೋದು, ಅವ್ರಿಗೆ ಬೇರೆ ಮಾತಾಡಿದ್ರೆ ಆಗಲ್ಲ ಅಂತಾರೆ. ಸೊ ಅದಕ್ಕೂ ಕಾರಣ ಕೊಟ್ಬಿಟ್ರಲ್ಲ, ಸುದೀಪ್ ಸರ್ ಕೊಟ್ಬಿಟ್ರಲ್ಲ. ಓಕೆ, ಇನ್ನು ಧ್ರುವಂತ್ ಅವ್ರು ಹೇಗೆ ಆಡ್ತಿದ್ದಾರೆ? ಧ್ರುವಂತ್ ಅಂತೂ ತುಂಬಾನೇ ಕಾಮಿಡಿ, ಅವರಂತೂ ತುಂಬಾನೇ ಓವರ್ ಆಗಿ ಆಡ್ತಾರೆ ಸರ್. ಅವ್ರ ಗೇಮ್ ಅಂತೂ ಅಷ್ಟು ಚೆನ್ನಾಗಿ ಆಡ್ತಿಲ್ಲ, ಅವ್ರಿಗಿಂತ ಚೆನ್ನಾಗಿ ಆಡ್ತಿರೋದು ರಕ್ಷಿತಾ ಆಡ್ತಿದ್ದಾಳೆ. ಸೊ ಅದು ಬಿಟ್ಟರೆ ಧ್ರುವಂತ್ ಅವ್ರದ್ದೇನಿಲ್ಲ ಸರ್. ಓಕೆ, ಒಂದೊಂದ್ಸತಿ ಈಗ ಧ್ರುವಂತ್ ರಕ್ಷಿತವಾಗಿ ಬದಲಾಗ್ತಾರೆ, ಹೇಗೆ ಅನಿಸ್ತಿದೆ ಅದು? ಅದು ನಾಗವಲ್ಲಿ ಚೇಂಜ್ ಆಗ್ತಾರೆ, ಗೊತ್ತಾಗೋದೇ ಇಲ್ಲ. ಇನ್ನು ರಘು ಸರ್ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಇಡೀ ಆಡಿಯನ್ಸ್ ಎಲ್ಲ ಗಿಲ್ಲಿಗೆ, ಇಡೀ ಕರ್ನಾಟಕನೇ ಹೇಳ್ತಿದೆ. ಈವನ್ ಇನ್ನು ದುಬೈ ಅಲ್ಲೂ ಅವನೇ ಫೋಟೋ ಇಟ್ಕೊಂಡು ತೋರಿಸ್ತಿದ್ದಾರೆ ಅಂತಂದ್ರೆ ಗಿಲ್ಲಿನೇ ಗೆಲ್ಲೋದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಚಾರ ಚರ್ಚೆ ಆಗ್ತಿದೆ. ಈ ಸಲ ಅಶ್ವಿನಿ ಗೌಡರ್ನ ಗೆಲ್ಸ್ಬೇಕು ಅನ್ಕೊಂಡು ಇದ್ದಾರೆ ಕಲರ್ಸ್ ಕನ್ನಡ ಅಂತ. ಅದಾಗ್ಲೇಬಾರ್ದು ಸರ್, ನಾವೆಲ್ಲರೂ ಅದನ್ನೇ ನಾವು ಪ್ರೇಯರ್ ಮಾಡ್ತೀರ ಅದನ್ನೇ. ಬಟ್ ಅವ್ರು ಗೆಲ್ಬಾರ್ದು, ಗಿಲ್ಲಿನೇ ಗೆಲ್ಬೇಕು. ಒಂದ್ ವೇಳೆ ಅಶ್ವಿನಿ ಗೆದ್ರೆ ತುಂಬಾನೇ ನಮ್ಗೆಲ್ಲ ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಏನು ಅಭಿಪ್ರಾಯ ಬರುತ್ತೆ ನಿಮಗೆ? ಏನು ಬರೋದಿಲ್ಲ, ಬಟ್ ಏನಂತಂದ್ರೆ ಇಲ್ಲ ಸರ್, ನಮ್ಗೆ ಗಿಲ್ಲಿನೇ ಗೆಲ್ತಾರೆ. ಆಕ್ಚುಲಿ ಈಗ ಸೀಸನ್ ನಾವು ನೋಡ್ತಾ ಇದ್ರೆ ಗಿಲ್ಲಿಗೋಸ್ಕರ, ಸೊ ಫೈನಲ್ ಗಿಲ್ಲಿನೇ ಬರ್ತಾನೆ, ಹಂಗಾಗಿ ಗಿಲ್ಲಿನೇ ಗೆಲ್ತಾರೆ. ಓಕೆ, ಈ ಕಳೆದ ಸೀಸನ್ಗಳೆಲ್ಲ ನೋಡಿದ್ರಿ, ಈ ಸೀಸನ್ ಅಲ್ಲಿ ಒನ್ ಮ್ಯಾನ್ ಶೋ ಆಗಿದೆಯಾ? ಯಾರು ಕೇಳಿದ್ರು ಗಿಲ್ಲಿ ಗಿಲ್ಲಿ. ಅದು ಅವನಿಂದಲೇ ಸುದೀಪ್ ಸರ್ ಹೇಳ್ಬಿಟ್ರು, ಇವತ್ತು TRP ನಡೀತಿರೋದೇ ಗಿಲ್ಲಿಯಿಂದ ಅಂತ. ಓಕೆ, TRP ವಿಚಾರ ಕೇಳಿದ್ರಿ. ಈಗ TRP ಅಂದ್ರೆ ಗಿಲ್ಲಿ ಜಿ ಕನ್ನಡದಲ್ಲಿ ಇದ್ದಾಗ ಜಿ ಕನ್ನಡ ನಂಬರ್ 1 ಬಂತು, ಕಲರ್ ಕನ್ನಡಕ್ಕೆ ಬಂದಾಗ ಕಲರ್ ಕನ್ನಡ ನಂಬರ್ 1 ಇದೆ. ಇದು ಗಿಲ್ಲಿಯಿಂದನಾ ಸುದೀಪ್ ಸರ್ ಇಂದನಾ? ಸುದೀಪ್ ಸರ್ ಇದೆ ಸರ್ ಫಸ್ಟ್ ಇಂದಾನು. ಅವ್ರು ಇರೋದಕ್ಕೆ ಬಿಗ್ ಬಾಸ್ ನಾವು ನೋಡ್ತಿರೋದು. ಬಿಕಾಸ್ ನಾವು ವೀಕೆಂಡ್ ನಾವು ಕಾಯೋದೇ ಅವ್ರಿಗೋಸ್ಕರ. ಅವ್ರು ಬರಲ್ಲ ಅಂತ ಏನಾದ್ರು ಶೋ ತೋರಿಸಿದ್ರೆ ಸಾಕು, ನಾವು ಅಲ್ಲೆಲ್ಲ ಕಮೆಂಟ್ಸ್ ಹಾಕ್ತಾನೆ ಇರ್ತೀರಿ. ಇಲ್ಲ, ವೆಲ್ಕಮ್ ಟು ಸುದೀಪ್ ಸರ್, ಅವರೇ ಬರಬೇಕು, ಅವ್ರ ಜಾಗದಲ್ಲಿ ಬೇರೆ ಯಾಕೆ ತರಬಹುದು, ಚೆನ್ನಾಗಿರೋದಿಲ್ಲ, ಅವರೇ ಇರಬೇಕು ಅಂತ ನಾವು ನಂಬರ್ 1 ಸುದೀಪ್ ಸರ್. ಬಟ್ ಹಿಂದಿಯಲ್ಲಿ ಹೆಂಗೆ ಸಲ್ಮಾನ್ ಖಾನ್ ಆ ತರನೇ ಇದ್ರಲ್ಲಿ ಕನ್ನಡದಲ್ಲಿ ನಮ್ಗೆ ಸುದೀಪ್ ನಾನು ಸರ್ ಹೇಳ್ದಲ್ಲ, ಈ ಸಲ ಕಲರ್ ಕನ್ನಡ ನಂಬರ್ 1 ಬಂದಿರೋಕೆ ಗಿಲ್ಲಿನ ಸುದೀಪ್ ಸರ್ನ. ಆಕ್ಚುಲಿ ಸುದೀಪ್ ಸರ್ ಇರೋದ್ರಿಂದಲೇ ಗಿಲ್ಲಿ ಇರೋದಲ್ವಾ? ಸುದೀಪ್ ಸರ್ ಇಂದ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ನಡೀತಾ ಇರೋದು ಗಿಲ್ಲಿಯಿಂದ ಸರ್. ಮ್ಯಾಮ್ ಎಷ್ಟು ಸೀಸನ್ ನೋಡಿದಿರಾ? ನಾವು ಫುಲ್ ಸ್ಟಾರ್ಟಿಂಗ್ 12 ಸೀಸನ್ ಕಂಪ್ಲೀಟ್ ಆಗಿ ನೋಡ್ಕೊಂಡೇ ಬರ್ತಾ ಇದ್ರಿ. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ಟಾಪ್ 5 ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವ್ರು ಇರ್ತಾರೆ ಅನ್ಕೊಂತೀನಿ. ಟಾಪ್ 5 ಅಲ್ಲಿ ಇನ್ನು 4 ಜನ. ಇನ್ನು 4 ಜನ ಬಂದ್ಬಿಟ್ಟು ರಕ್ಷಿತಾ ಇರ್ತಾರೆ. ಧ್ರುವಂತ್ ಇರ್ತಾರೆ. ಧ್ರುವಂತ್ ಇಲ್ಲ, ಡೌಟ್, ಇವತ್ತೇ ಬರ್ಬೋದೇನೋ ಗೊತ್ತಿಲ್ಲ ಅದಕ್ಕೆ. ಸೊ ಧನುಷ್ ಇರ್ತಾರೆ, ಆಮೇಲೆ ಬಂದ್ಬಿಟ್ಟು ಕಾವ್ಯನೂ ಇರ್ತಾರೆ, ಆಮೇಲೆ ಬಂದು ಗಿಲ್ಲಿ. ಓಕೆ, ಈ ಸೀಸನ್ ಯಾರು ಗೆಲ್ಬಾರ್ದು? ಅಶ್ವಿನಿ ಅವ್ರು ಗೆಲ್ಬಾರ್ದು. ಅಶ್ವಿನಿ ಅವ್ರು ಗೆಲ್ಬಾರ್ದು. ಯಾಕೆ ಮೇಡಮ್? ಇಲ್ಲ ಸರ್, ನಮ್ಗೆ ಇಷ್ಟನೇ ಆಗಲ್ಲ ಅವ್ರು ಇಷ್ಟ ಆಗಲ್ಲ, ಗೆಲ್ಬಾರ್ದು. ಅವ್ರು ತುಂಬಾನೇ ಒಂಥರ ರಕ್ಷಿತಾಗಿ ನಾವು ನೋಡಿದಿರಲ್ಲ, ಅವ್ರ ಹತ್ರ ಮಾತಾಡೋ ಬಿಹೇವಿಯರೇ ಚೆನ್ನಾಗಿರಲ್ಲ ಅವ್ರಿಗೆ. ಅವರು ಮತ್ತೆ ಅವ್ರ ಜಾನ್ವಿ ಅವ್ರು ಇದ್ರಲ್ಲ, ಅವ್ರ ಜೊತೆನೆ ಅವ್ರದ್ದು ತುಂಬಾನೇ ಬಾಂಡಿಂಗ್ ಚೆನ್ನಾಗಿರುತ್ತೆ. ಅವ್ರವ್ರು ಇದು ತಕ್ಕಾಗ ಅವರು ಲೆವೆಲ್ ಆಗಿ ಮೇಂಟೈನ್ ಮಾಡಕ್ ಹೋಗ್ತಾರೆ. ಬಟ್ ಇಲ್ಲ, ರಕ್ಷಿತಾ ಇವ್ರನ್ನ ನಾನು ಕಂಪೇರ್ ಮಾಡಿದ್ರೆ ಸೊ ರಕ್ಷಿತಾ ವಿಲ್ ಬಿ ಬೆಸ್ಟ್. ಓಕೆ, ಅಶ್ವಿನಿ ಕಂಪೇರ್ ಮಾಡಿದ್ರೆ ಇವರೇ ಬೆಸ್ಟ್. ಸ್ಪಂದನ ಇಲ್ಲಿ ತನಕ ಲಕ್ಕಲ್ಲೇ ಬಂದಿದ್ದಾರೆ ಅಂತಾರೆ. 100%. ಯಾವ್ದು ಟಾಸ್ಕ್ ಚೆನ್ನಾಗಿ ಆಡ್ತಾನೆ, ಅವ್ರೇನು ಅಷ್ಟು ಆಡ್ತಾನೆ ಇಲ್ಲ. ಇವತ್ತು ಹೇಳಕ್ಕಾಗಲ್ಲ, ಧ್ರುವಂತ್ ಅವ್ರು ಬರ್ಬೋದು, ಇಲ್ಲ ರಕ್ಷಿತಾ ಇವ್ರು ಬೇಕಾದ್ರು ಇವರಲ್ಲ. ಧ್ರುವಂತ್ ಇಲ್ಲ ಅಂದ್ರೆ ಅಶ್ವಿನಿ ಅಂತೂ ಬರಲ್ಲ, ಯಾಕಂದ್ರೆ ಸೇವ್ ಆಗಿದ್ದಾರೆ. ಧ್ರುವಂತ್ ಮೇ ಬಿ ಬರ್ಬೋದು, ಇಲ್ಲ ಸ್ಪಂದನ ಬರ್ತಾರೆ. ಮ್ಯಾಮ್ ಗಿಲ್ಲಿಯಿಂದ ಕಾವ್ಯ ಅನ್ಸುತ್ತಾ ಅಥವಾ ಕಾವ್ಯದಿಂದ ಗಿಲ್ಲಿನ? ಆಕ್ಚುಲಿ ಅವ್ರಿಬ್ರು ಕಾವ್ಯ ಜೋಡಿಗಳಾಗಿ ಹೋಗಿರೋದು. ಸೊ ಇಬ್ರು ನೋಡ್ರೆ ನಮ್ಗೆ ಏನೋ ತರ ಅನ್ಸೋದಿಲ್ಲ, ಯಾಕಂದ್ರೆ ಫ್ರೆಂಡ್ಸ್ ಎಲ್ಲಾ ತರದಲ್ಲೂ ಇರ್ತಾರೆ. ಸೊ ಗಿಲ್ಲಿಯಿಂದ ಕಾವ್ಯ ಆ ತರ ಏನು ಇಲ್ಲ, ಯಾಕಂದ್ರೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಇವ್ರ ಆಟ ಇವ್ರು ಆಡ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ. ಇನ್ನು ರಾಶಿಕಾ ಈಗ ಮೊನ್ನೆ ಲಾಸ್ಟ್ ಸೂರಜ್ ಹೆಲ್ಮೆಟ್ ಆದ್ಮೇಲೆ ಸ್ವಲ್ಪ ಗೇಮ್ ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಸ್ವಲ್ಪ ಪಾರ್ಟ್ನರ್ ಹೋದ್ರಲ್ಲ, ಆಚೆ ಹೋದ್ರಲ್ಲ, ಸೊ ಈಗ ಜಾಸ್ತಿ ಇದಾಗಿದೆ ಸರ್, ಕಾನ್ಸಂಟ್ರೇಷನ್ ಮಾಡಿ. ಯಾಕಂದ್ರೆ ಮನೆ ಮಂದಿ ಜೊತೆಗೆಲ್ಲ ಮಿಂಗಲ್ ಆಗ್ತಾ ಇರಿ ಇವಾಗ. ಹೌದು ಸರ್, ಈಗ ಅದೇ ಒಬ್ರು ಜೊತೆ ಇಲ್ಲ ಅಂತ ಅಂದಾಗ ಎಲ್ಲರ ಜೊತೆನೂ ಮಿಂಗಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಅವ್ರು ಕಂಪೇರ್ ಮಾಡಿದ್ರೆ ರಾಶಿಕಾ ಈಗ ಬೆಸ್ಟ್ ಅನ್ಸ್ತಾ ಇದ್ದಾರೆ ಸರ್. ಮ್ಯಾಮ್ ಅಶ್ವಿನಿ ಅವರು ನಮ್ಮ ಈ ರಕ್ಷಿತನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ
ಕಾರ್ಟೂನ್ ಅಂತ ಹೇಳಿದ್ರು, ಕಾವ್ಯನ್ಗೆ ಫ್ರೀ ಪ್ರಾಡಕ್ಟ್ ಅಂತಿದ್ರು, ಆಮೇಲೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನಿನ್ ಬೆಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು, ಆಮೇಲೆ ಎಸ್ ಕ್ಯಾಟಗರಿ ಅಂತ ಏನೋ ಬಳಸಿದ್ರು. ಈ ತರದೆಲ್ಲ ಕೇಳಿಸ್ಕೊಂಡಾಗ ಏನ್ ಅನ್ಸ್ತಿತ್ತು ನಿಮ್ಗೆ? ಅದು ನಮಗೆಲ್ಲ ತುಂಬ ಬೇಜಾರಾಗ್ತಾ ಇತ್ತು. ಅವ್ರು ತುಂಬಾನೇ ಆ ಥರ ಇದರಿಂದ ಅದನ್ನೇ ಸ್ಟಾರ್ಟಿಂಗ್ ಹೇಳಿದ್ದು. ಅವರು ಮತ್ತೆ ಜಾನ್ವಿ ಇಬ್ರು ಒಂದೇ ಕ್ಯಾಟಗರಿಯಲ್ಲಿ ಇದ್ದಾರೆ ಹೊರತು ಇವ್ರಿಗೆ ಇದು ಮುಂದೆ ಬರಕ್ಕೆ ಕೊಡೋದಿಲ್ಲ, ಅವರೇ ಬರಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವ್ರಂತವ್ರಿಗೆ ನಮ್ಮಂತ ಎಲ್ಲ ಜನಗಳು ಸೇವ್ ಮಾಡೋದು ಇಲ್ಲ, ರಕ್ಷಿತಾನ್ ಮಾಡ್ತೀರಿ, ಗಿಲ್ಲಿನ್ ಮಾಡ್ತೀರಾ ಅಷ್ಟೇ ಸರ್. ಇನ್ನೊಂದು ಮೇಡಮ್, ಈಗ ಅಶ್ವಿನಿ ಮೇಡಮ್ಗೆ ಹೊರಗಡೆ ಕೋಟಿಗಟ್ಟಲೆ ಆಸ್ತಿ ಇದೆ, ಅವರಿಗೆ ಬಿಗ್ ಬಾಸ್ ಅವಶ್ಯಕತೆ ಇರಲಿಲ್ಲ, ಬಿಗ್ ಬಾಸ್ಗೆ ಬಂದು ನೇಮ್ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೊರಗಡೆ ಮಾತಾಡ್ತಾ ಇದ್ದಾರೆ ಜನ. ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್? ಗೇಮ್ ಹಾಳು ಮಾಡ್ತಾ ಅಲ್ಲ, ಇರ್ತಾರೆ, ಗೇಮ್ ಅಲ್ಲ, ಅವ್ರು ಹೆಸರು ಹಾಳು ಮಾಡ್ಕೊಂಡಿದ್ದಾರೆ ಅಂತ. ಹೆಸರು ಹಾಳು ಮಾಡ್ಕೊಂತಿದ್ದಾರೆ ಅಂತ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಸರ್. ಅದು ಅವ್ರಿಗೆ ಇರ್ಬೇಕದಷ್ಟೇ, ನಾವೇನು ಹೇಳಕ್ಕಾಗಲ್ಲ. ಬಟ್ ನಾವು ಗೇಮಲ್ಲಿ ನಾವು ನೋಡೋ ಪ್ರಕಾರ ಬಿಗ್ ಬಾಸ್ ಮನೇಲಿ ಎಲ್ಲರೂ ಒಂದೇ ಸರ್. ಯಾಕೆ ಅಂದ್ರೆ ಯಾವುದು ಇಲ್ಲಿ ಮ್ಯಾಟ್ರ್ ಆಗಲ್ಲ, ಯಾರು ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಬಿಕಾಸ್ ಯಾರಲ್ಲಿ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಎಲ್ಲರೂ ಇವ್ರು ಜಾಸ್ತಿ ಇದ್ದಾರೆ, ಇವ್ರು ರಿಚ್ ಇದ್ದಾರೆ, ಇವ್ರು ಪೂರ್ ಇದ್ದಾರೆ ಅಂತ ಎಲ್ಲರನ್ನು ಕಂಪೇರ್ ಮಾಡಕ್ ಹೋದ್ರೆ ಅಲ್ಲಿ ಬಿಗ್ ಬಾಸ್ಗೆ ಅರ್ಥನೇ ಇರೋದಿಲ್ಲ ಸರ್. ಅಲ್ಲಿ ಕಂಟೆಸ್ಟೆಂಟ್ ಆಗಿ ಎಲ್ಲರೂ ಹೋಗಿದ್ದಾರೆ, ಸೊ ಎಲ್ಲರೂ ಒಂದೇ ಸರ್ ನಮ್ಮ ಕಡೆಯಿಂದ. ಸೊ ಬೆಸ್ಟ್ ಅಂದ್ರೆ ಬಿಗ್ ಬಾಸ್ ನೋಡ್ತಿರೋದೇ ಸುದೀಪ್ ಸರ್ಗೋಸ್ಕರ, ಬಟ್ ಅದರಲ್ಲಿ TRP ಓಡ್ತಿರೋದೇ ಗಿಲ್ಲಿಯಿಂದ ಸರ್ ಈ ಸೀಸನ್. ಈ ಸೀಸನ್ ಅಲ್ಲಿ ಸುದೀಪ್ ಸರ್ ಮೇಲೆ ಒಂದು ಆರೋಪ ಬಂತು, ಸುದೀಪ್ ಸರ್ ಜಾಸ್ತಿ ಫೇವರಿಸಂ ಮಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿ ನಿರ್ಧಾರಗಳು ತಗೊಳ್ತಾ ಇಲ್ಲ ಅಂದ್ರೆ ಅಶ್ವಿನಿಗೆ ಜೋರಾಗಿ ಬೈಯಲ್ಲ, ಬೇರೆಯವ್ರಿಗಾದ್ರೆ ಜೋರಾಗಿ ಮಾತಾಡ್ತಾರೆ. ಅವರು ಲೇಡೀಸ್ ಇವಾಗ ಬಾಯ್ ಮೇಲೆ ಅವ್ರ ಬಾಯ್ಸ್ ಹತ್ರ ಮಾತಾಡೋದೇ ಬೇರೆ ಥರ ಇರುತ್ತೆ ಆ್ಯಂಡ್ ಗರ್ಲ್ಸ್ ಹತ್ರ ಮಾತಾಡೋ ಟೋನೇ ಚೇಂಜ್ ಇರುತ್ತೆ. ಸೊ ರ್ಯಾಶಾಗಿ ಮಾತಾಡಿದ್ರೆ ಏನು ಸರ್ ಆಗುತ್ತೆ ಅಂದರೆ ಅವ್ರಿಗೆಲ್ಲೋ ಬೇಜಾರಾಗಬಹುದು. ಫೇವರಿಸಮ್ ಏನೂ ಮಾಡ್ತಿಲ್ಲ, ಯಾಕಂದ್ರೆ ಅವ್ರು ಎಲ್ಲರ ಹತ್ರನೂ ಹೊಂದಿದ್ದಾರೆ. ಕಂಪೇರ್ ಮಾಡಿದ್ರೆ ಚೈತ್ರ ಲಾಸ್ಟ್ ಇದರಲ್ಲಿ ಹೆಂಗೆ ಮಾತಾಡೋದು ನೀವೆಲ್ಲ ನೋಡಿದ್ದೀರಾ ಸರ್. ಈ ಸಲ ಆ ಥರ ಏನೂ ಇಲ್ಲ, ಅವ್ರು ಏನು ಮಾತಾಡ್ತಿದ್ದಾರೆ ಆ್ಯಕ್ಚುಲಿ ಅದು ಕರೆಕ್ಟಾಗಿದೆ, ಬಟ್ ಕೇಳಿಸೋದು ನಮಗೆ ಅರ್ಥ ಮಾಡ್ಕೊಳ್ಳೋದು ನಮ್ಮಲ್ಲಿ ಇಲ್ಲ ಸರ್. ಚೈತ್ರ ವಿಚಾರದಲ್ಲಿ ತಗೊಂಡಷ್ಟು ಜೋರು ಇವರಲ್ಲಿ ತಗೊಳ್ತಾ ಇಲ್ಲ ಅನ್ನೋದೇ ಆರೋಪ. ಯಾಕಂದ್ರೆ ಲಾಸ್ಟಲ್ಲಿ ಆ ಸೀಸನ್ ತುಂಬ ಟಫ್ ಆಗಿತ್ತು ಸರ್, ಯಾಕಂದ್ರೆ ಕಿರ್ಚಾಟ ಕೂಗಾಟ ಅದು. ಇಲ್ಲಿ ಹೆಂಗ್ ಗೊತ್ತಾ, ಅವಳು ಅಶ್ವಿನಿ ಅವ್ರು ಬಂದು 2 ಮ್ಯಾನಿಪ್ಯುಲೇಟ್, ಒಂದು ವೀಕು ಡೌನ್ ಇರ್ತಾರೆ, ಇನ್ನೊಂದು ವೀಕು ಇದ್ರಲ್ಲಿ ಹಪ್ಪಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರನ್ನ ತಿಳ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಇನ್ನೊಂದು ಅಶ್ವಿನಿ ಮೇಡಮ್ ಅಲ್ಲಿ ಇನ್ನೊಂದು ಆರೋಪ ಇದೆ, ವಾರ ಪೂರ್ತಿ ಅವರು ಹುಲಿಯಾಗಿರ್ತಾರೆ, ಸಾಟರ್ಡೆ ಸಂಡೇ ಬಂದ್ರೆ ಇಲಿಯಾಗಿರ್ತಾರೆ ಅಂತ. 100% ನಿಜ ಸರ್ ಇದು. ಅದು ಕರೆಕ್ಟ್. ಯಾಕಂದ್ರೆ ನಿನ್ನೆ ನಾವು ನೋಡಿದ್ರೆ ಅವ್ರು ಎಷ್ಟು ಮರ್ಯಾದೆಯಿಂದ ಎಲ್ಲರ ಹತ್ರ ಗಿಲ್ಲಿ ಅವರು, ಕಾವ್ಯ ಅವರು ಅಂತ ಆ ಥರ ಮಾತಾಡ್ತಾರೆ. ಬೇರೆ ಟೈಮಲ್ಲಿ ಅವನು ಇವನು ಅಂತಾನೆ ಮಾತಾಡ್ತಾರೆ, ಅವಳು ಇವಳು ಅಂತಾನೆ ಮಾತಾಡ್ತಾರೆ. ಬೇರೆಯವ್ರು ಇವ್ರು ಮಾತಾಡ್ಬೇಕಾದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಮತ್ತೆ ಬೇರೆಯವ್ರಿಗೆ ಮಾತಾಡ್ಬೇಕಾದ್ರೆ ಇವ್ರು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಸರ್. ಸೊ ಹಾಗಾಗಿ ಓಕೆ ಮೇಡಮ್, ಫೈನಲ್ ಆಗಿ ನಿಮಗೆ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು? ಅಶ್ವಿನಿ. ಓಕೆ ಮೇಡಮ್, ಹೆಸರು ಪ್ರೀತಿ ಅಂತ ಶಾಹೀನ್ ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು.